ಎಷ್ಟು ಹೇಗಿದೆ ಸರ್ ರಿಯಾಕ್ಷನ್ನು? ಸರ್ ಫಸ್ಟ್ ವೀಕೆಲ್ಲ ಚೆನ್ನಾಗಿತ್ತು, ಒಂದು 13 lakhs ಆಗಿದೆ. ಫೋರ್ಸ್ ಸಿನಿಮಾ ಮತ್ತು ಸಿಕ್ಕಾಬಿಡ ದೊಡ್ಡದು ಸಿನಿಮಾ, ಲೆಂತ್ ಜಾಸ್ತಿ ಆಯಿತು, 3.5 hours ಹೋಗ್ತದೆ. ಹಾಗೆ ಪರವಾಗಿಲ್ಲ, ಚೆನ್ನಾಗಿದೆ ಸರ್ ಕಲೆಕ್ಷನ್. ಮೊದಲನೇ ವಾರ ಎಷ್ಟಾಗಿತ್ತು, ಈಗ ಎರಡನೇ ವಾರ ಎಷ್ಟಾಗಿತ್ತು ಸರ್? ಫಸ್ಟ್ ವೀಕ್ ಒಂದು 13 lakhs ಆಗಿತ್ತು. ಸೆಕೆಂಡ್ ವೀಕ್ ಇವತ್ತಿಂದ ಸೆಕೆಂಡ್ ವೀಕು ಚೆನ್ನಾಗಿದೆ, ಒಂದು 40% ಆಗಿದೆ ಕಲೆಕ್ಷನ್. ಚೆನ್ನಾಗಿದೆ ರೆಸ್ಪಾನ್ಸು. ನಮ್ಮಲ್ಲಿ ಕನ್ನಡ ವರ್ಷನೂ ಇದೆ, ತೆಲುಗು ವರ್ಷನೂ ಇದೆ. ಚೆನ್ನಾಗಿದೆ ಕಲೆಕ್ಷನ್. ತೆಲುಗು ವರ್ಷನ್ ಎಷ್ಟು ಹಾಕಿದ್ರಿ, ಕನ್ನಡ ವರ್ಷನ್ ಎಷ್ಟು ಹಾಕಿದ್ರಿ? ಕನ್ನಡ ವರ್ಷನ್ 2 ಶೋ, ತೆಲುಗು ವರ್ಷನ್ 2 ಶೋ ಹಾಕಿದ್ವಿ, ಒಂದು 3 days. ತಿರುಗಿ ಇವತ್ತಿಂದ ತೆಲುಗು ವರ್ಷನ್ ಹಾಕಿದ್ವಿ, 1 ಶೋ ಕನ್ನಡ ಇದ್ವಿ. ನಾಳೆಯಿಂದ ಹಿಂದಿನೂ ಹಾಕ್ತಾ ಇದ್ವಿ, ಹಿಂದಿ ತೆಲುಗು ಕನ್ನಡ 3 ಭಾಷೆಯಲ್ಲೂ ಇರುತ್ತೆ. ಎಲ್ಲ ಲ್ಯಾಂಗ್ವೇಜಲ್ಲಿ ನೋಡಲಿ ಅಂದ್ಬಿಟ್ಟು ಹಾಕಿದ್ವಿ. ಚೆನ್ನಾಗಿದೆ. ಹೌಸ್ಫುಲ್ ಇದೆಯಾ ಅಥವಾ ಹೇಗೆ ಸರ್? ಹೌಸ್ಫುಲ್ ಏನಿಲ್ಲ, ಒಂದು 40% ಇದೆ. ಟಿಕೆಟ್ ಎಲ್ಲ ಕಮ್ಮಿ ಆಗಿದೆ ರೇಟ್? ಈಗ ಟಿಕೆಟ್ ರೇಟ್ ಎಲ್ಲ ಕಡಿಮೆ ಆಗಿದೆ. ಅಂದರೆ ಫಸ್ಟ್ನೇದು ಎಷ್ಟು ಹೇಳಿದ್ರಿ ಕಲೆಕ್ಷನು? 13 ಲಕ್ಷ ಆಗಿದೆ. 13 ಲಕ್ಷ GST ಸರ್. ಈಗ ಆಡಿಯನ್ಸ್ ರಿಯಾಕ್ಷನ್ ಹೇಗಿದೆ ಸರ್? ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹಾಂ ಸರ್. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದೇ ಅಲ್ಲು ಅರ್ಜುನ್ ಅವ್ರು ಬೇರೆ ಇವಾಗ ಅರೆಸ್ಟ್ ಆಗಿದ್ದಾರೆ. ಹೌದು. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಏನಾಗಿದೆ ಪಾಪ ಅವರು ಅಂದರೆ ಆ್ಯಕ್ಚುಲಿ ಅಭಿಮಾನಿಗಳು ಸ್ವಲ್ಪ ಸೌಮ್ಯದಿಂದ ಇದು ಮಾಡಬೇಕು. ಒಂದು ಏನಾಗಿದೆ, ಒಂದು ತಾಳ್ಮೆ ಇರಬೇಕು. ಅಷ್ಟು ಕಂಪ್ಲೇಂಟ್ ಹೋಗೋದು, ಲೇಡೀಸ್ ಹೋಗೋದು ಅಷ್ಟು ಚೆನ್ನಾಗಿ ಪಾಪ ಅವ್ರು ಕಂಪೋಸಿಷನ್ ಎಲ್ಲ ಕೊಟ್ಟಿದ್ದಾರೆ. ಹಾಂ ಸರ್, ಹೌದು. ಇಲ್ಲ, ಅದು ಪಾಪ ಅರೆಸ್ಟ್ ಆಗಿದ್ದಾರೆ. ಥ್ಯಾಂಕ್ ಯು. ಏನು ಅನಿಸ್ತು ಸರ್? ಚೆನ್ನಾಗಿ ಕ್ಲೈಮ್ ಹಾಂ ಸರ್, ಹೇಗಿತ್ತು ಸರ್? ಸೂಪರ್ ಆಗಿದೆ. ಲಾಸ್ಟ್ ಫೈಟಿಂಗ್ ಅಂತೂ ಸಕ್ಕತ್ತಾಗಿದೆ ಸರ್. ಹೇಗಿತ್ತು ಸರ್? ಸರ್ ಹೇಗಿತ್ತು ಸರ್? ಮೇಡಮ್ ಹೇಗಿತ್ತು? ಬ್ರದರ್ ಹೇಗಿತ್ತು? ಚೆನ್ನಾಗಿದೆ. ಸರ್ ಹೇಗಿದೆ? ಸರಿಯಾಗಿತ್ತು ಸರ್ ಮೂವಿ? ಚೆನ್ನಾಗಿದೆ ಫಿಲ್ಮು, ಒಳ್ಳೆ ಫಿಲ್ಮು. ಹಾಂ ಸರ್. ಸಖತ್ತಾಗಿ ಇಷ್ಟ ಆಯಿತು. ಒಟ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸಖತ್ತಾಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ, ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಫ್ಯಾಮಿಲಿದೆಲ್ಲ ಚೆನ್ನಾಗಿದೆ. ಒಳ್ಳೆ ಎಲ್ಲ ಫ್ಯಾಮಿಲಿಯ ಸಮೇತ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ನಾವು ನಮ್ಮ ಫ್ಯಾಮಿಲಿಯಲ್ಲಿ ಬಂದು ತುಂಬ ಎಂಜಾಯ್ ಮಾಡಿದ್ವಿ. ಒಳ್ಳೆ ಮತ್ತೆ ಬರ್ತೀವಿ ಫಿಲ್ಮ್. ಥ್ಯಾಂಕ್ ಯು. ಹೆಂಗಿತ್ತು ಮಗ ಸಿನಿಮಾ? ಬರೋ ಹೇಳು. ಹೋಗಿ ಏನು ತೆಗೆಯಲ್ಲ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.